ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಡೇ 2 ಆಫ್ ಮೈ 21 ಡೇಸ್ ಚಾಲೆಂಜ್. ಇವತ್ತಿನ ದಿನ ಬಂದು ನಾನು 5:20ರಿಂದ ದಿನನ ಶುರು ಮಾಡಿದ್ದಾಯಿತು. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಟೈಮ್ನ ಹೊರಗಡೆ ಸ್ಪೆಂಡ್ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ತುಂಬಾ ಫ್ರೆಶ್ ಆಗಿರುತ್ತಲ್ವ ವೆದರು, ಹಾಗಾಗಿ. ಸೊ ಅದಾದ ನಂತರ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗೆ ಮನೆ ಕೆಲಸಗಳಂತ ಇದ್ದೇ ಇರುತ್ತೆ ಅಲ್ವಾ, ಅದನ್ನಂತೂ ನಾವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅಂಥ ಕೆಲಸಗಳನ್ನೆಲ್ಲದನ್ನು ಕೂಡ ಮುಗಿಸ್ಕೊಂಡು ಫಸ್ಟು ಖಾಲಿ ಹೊಟ್ಟೆಲಿ ನೀರನ್ನ ಕುಡಿತೀನಿ. ಅದು ಬಿಸಿ ನೀರು ಅಂತಲೇ ಇಲ್ಲ ಅಥವಾ ತಣ್ಣೀರು ಅಂತಲೇ ಇಲ್ಲ. ಸೊ ನನಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಹಾಗೆಯೇ ಈ ಒಂದು ಬಾಟಲ್ನ ಕೂಡ ಇಟ್ಕೊಂಡಿರ್ತೀನಿ. ನಾನು ಡ್ಯೂಟಿಗೆ ಹೋಗೋಷ್ಟರಲ್ಲಿ ಅಂದರೆ 7:45 ಅಷ್ಟರಲ್ಲಿ ಆ ಬಾಟಲಲ್ಲಿ ಒಂದು ಬಾಟಲ್ ನೀರನ್ನ ಖಾಲಿ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಬಿಕಾಸ್ ಹೈಡ್ರೇಷನ್ ಲೆವೆಲ್ ಕೂಡ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ. ನಂತರ ಸ್ನಾನ ಮಾಡಿ ಬಂದು ದೇವರಿಗೆ ಪೂಜೆ ಮಾಡ್ತೀನಿ. ಯೂಶಲಿ ಇವಾಗಂತೂ ಪೂಜೆ ಬೇಗ ಹೇಳ್ತಾ ಇರೋದ್ರಿಂದ 5:45 ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡಿರ್ತೀನಿ. ಅದಾಗಿದ ನಂತರ ಇನ್ನು ಅಡುಗೆ ಮನೆಯಲ್ಲಿ ಮಿಕ್ಕಿರುವಂತಹ ಕೆಲಸಗಳಿರ್ಬೋದು, ಹಾಗೆ ಬ್ರೇಕ್ಫಾಸ್ಟ್ ಅದೆಲ್ಲದ್ರ ಕಡೆ ಕೂಡ ಗಮನ ಕೊಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಸೋಂಕಾಳು 1 ಸ್ಪೂನಷ್ಟು, ಹಾಗೆಯೇ ಇನ್ನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನು ನಾನು ಕಷಾಯ ಥರ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅಂದರೆ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಒಂದು ಕಷಾಯ ಟೈಪ್, ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಅಂತ ಹೇಳಿ ಇದನ್ನ ತೊಗೊಳ್ಳೋದು. ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಮನೇಲಿ ತರಕಾರಿ ಎಲ್ಲನೂ ಕೂಡ ಜಾಸ್ತಿ ಇತ್ತು, ಹಾಗಾಗಿ ತರಕಾರಿನ ಹಾಕ್ಬಿಟ್ಟು ಇವತ್ತು ನಾನು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಉಪ್ಪಿಟ್ಟು ಅಂದರೆ ಮುಖ ಮುರಿಯುವಂಥ ಇವಾಗಿನ ಟೈಮಲ್ಲಿ ಅದಕ್ಕೆ ನೀವು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡಿದರೆ ಟೇಸ್ಟು ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ 21 ಡೇಸ್ ಚಾಲೆಂಜ್ ಹೇಗಿತ್ತು, ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೆ. ಸೊ ಆ್ಯಸ್ ಯೂಶ್ವಲ್ ಅದೇ ರೂಟೀನ್ನ ಎವ್ರಿಡೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇನ್ನೊಂದು ಏನಂದರೆ ನಾನು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಮಾಡ್ತಾ ಇದ್ದೀನಿ. ಬಟ್ ನನಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ, ಹಾಗಾಗಿ ನಾನು ಆ ಒಂದು ಕ್ಲಿಪ್ಸ್ಗಳನ್ನೇನು ಹಾಕ್ತಾ ಇಲ್ಲ. ಒನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಬರೋದಾದರೆ ನೀವು ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಹಾಗೆ ಇಷ್ಟೊತ್ತೇ ಮಾಡಬೇಕು ನೀವು ಅಂತ ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡೋದಿಲ್ಲ. ಯಾಕಪ್ಪ ಅಂದರೆ ನಾವೀಗ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇಲ್ವಲ್ಲ, ಅಯ್ಯೋ ನನಗೆ ಮಾಡೋಕ್ಕಾಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿಬಿಟ್ಟು ನಾವು ಇವಾಗ ಪ್ರೆಸೆಂಟ್ಲಿ ಏನು ರೂಟೀನ್ ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಸ್ಕಿಪ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೇ ಸಲ ಎಲ್ಲದನ್ನು ನೀವು ಮಾಡಬೇಕಂತ ಅಂದ್ಕೊಂಡಾಗ ಖಂಡಿತ ಅದು ತುಂಬಾ ಕಷ್ಟ ಆಗುತ್ತೆ. ಆಗ ನಿಮಗೆ ಏನನ್ಸುತ್ತೆ ಅಂದರೆ ನೀವು ತುಂಬಾ ಈಸಿಯಾಗಿ ಅದನ್ನೆಲ್ಲನೂ ಕೂಡ ಸ್ಕಿಪ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈಸಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ನಾನು ಅಷ್ಟೇ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ಎಲ್ಲ ಬಂದುಬಿಟ್ಟು ಯಾವುದೇ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿರಲಿಲ್ಲ. ಅದಾದಮೇಲೆ ಒಂದು 10 ನಿಮಿಷ ಯೋಗ ಅಥವಾ ಒಂದು ಜುಂಬಾ ಇರಬಹುದು ಅಥವಾ ವಾಕ್ ಇರ್ಬೋದು, ಏನಾದರೂ ಆಯಿತು 10ರಿಂದ 15 ನಿಮಿಷ ಮಾಡ್ಕೊಳ್ತೀವಿ, ಜಾಸ್ತಿ ಏನು ಮಾಡ್ತಿಲ್ಲ. ಬಿಕಾಸ್ ಇಷ್ಟು ದಿನ ನಾವು ಸ್ವಲ್ಪ ಲೇಸಿಯಾಗಿದ್ವಿ ಅಲ್ವಾ, ಇವಾಗ ಸಡನ್ನಾಗಿ ಎಲ್ಲನೂ ಕೂಡ ಮಾಡಬೇಕಂತ ಅಂದಾಗ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಲ್ಲ, ಹಾಗೆ ನಮಗೂ ಕೂಡ ಇಂಟ್ರೆಸ್ಟ್ ಅನ್ನೋದು ಹೊರಟೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ನನ್ನ ಒಂದು ಇನಿಷಿಯಲ್ ಸ್ಟೆಪ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ. ಸೊ ನಂತರ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ತರಕಾರಿ ಉಪ್ಪಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ನಾನು ಉಪ್ಪಿಟ್ಟಿನ ಜೊತೆಯಲ್ಲಿ ಇನ್ನು ಒಂದು ರಾಗಿ ಗಂಜಿ ಕೂಡ ಮಾಡ್ಕೊಳ್ತೀನಿ. ಸೊ ನೀವು ರಾಗಿ ಗಂಜಿ ಕಂಪಲ್ಸರಿ ತೊಗೋಬೇಕು ಅಂತ ಇಲ್ಲ, ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಬಟ್ ರಾಗಿ ಗಂಜಿನ ಬೇರೆ ಟೈಮಲ್ಲಿ ಕುಡಿಯೋದಕ್ಕಿಂತ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸೊ ರಾಗಿಲಿ ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ನಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ಕೂಡ ಅದು ಬರದೇ ಇರೋ ಥರ ತಡೆಯುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಏನಾದರೂ ಕೂಡ ಬೇರೆ ಥರ ಹೆಲ್ತ್ ಇಶ್ಯೂಸ್ ಇರೋದು ಅಥವಾ ಬಾಡಿಲಿರುವಂತಹ ಫ್ಯಾಟ್ ಇರ್ಬೋದು, ಅದೆಲ್ಲದನ್ನು ಕೂಡ ಕರಗಿಸ್ಲಿಕ್ಕೆ ತುಂಬಾ ಬೆನಿಫಿಟ್ ಆಗಿದೆ ಅದು ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡಿ ಬರೀ ರಾಗಿ ಗಂಜಿನ ತೊಗೊಳ್ತಾರೆ. ಸೊ ಅದು ನನಗೆ ಪರ್ಸ್ನಲಿ ಹೇಗೆ ಫೀಲ್ ಆಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲೇ ನಾವು ತುಂಬಾ ಡಿಫಿಕಲ್ಟಾಗಿ ಸ್ಟೆಪ್ಸ್ಗಳನ್ನ ತೊಗೊಂಡಾಗ ಅದನ್ನ ತುಂಬ ದಿನ ಫಾಲೋ ಮಾಡೋಕ್ಕಾಗಲ್ಲ. ಇವಾಗ ನೀವು ಇಷ್ಟು ದಿನ ಹೊಟ್ಟೆ ತುಂಬ ಊಟ ತಿನ್ಕೊಂಡಿರ್ತೀರ, ಇವಾಗ ಸಡನ್ನಾಗಿ ಆ ಊಟ ಎಲ್ಲ ಬಿಟ್ಟು ಬರೀ ರಾಗಿ ಗಂಜಿ ಕುಡಿಬೇಕು ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ತುಂಬಾ ಕಷ್ಟ ಅಂತಲೇ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಇದು ನನ್ನ ಒಂದು ಒಪಿನಿಯನ್ ಅಷ್ಟೇ. ನೀವು ಇದೇ ರೀತಿ ಫಾಲೋ ಮಾಡಬೇಕಾಗುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ. ಯಾಕಂದರೆ ನಾನು ಪರ್ಸ್ನಲಿ ಒಂದು ಸ್ವಲ್ಪ ಲೈಟಾಗಿ ಒಂದು 20% ಫುಡ್ಡಿ ಅಂತಲೇ ಹೇಳ್ಬೋದು. ಸೊ ಅಷ್ಟೆಲ್ಲ ಚೆನ್ನಾಗಿ ಫುಡ್ ತಿನ್ಕೊಂಡಿದ್ಬಿಟ್ಟು ಇವಾಗ ಸಡನ್ನಾಗಿ ಬರೀ ಅದನ್ನೇ ತಿನ್ಕೊಂಡಿರಬೇಕು ಅಂತ ಅಂದಾಗ ನಮಗೆ ಆ ಒಂದು ಸ್ಟೆಪ್ಸ್ಗಳನ್ನ ಆಗ್ಬೋದು ಅಥವಾ ಆ ಒಂದು ಲೈಫ್ ಸ್ಟೈಲ್ ಆಗ್ಬೋದು ತುಂಬ ದಿನ ಫಾಲೋ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ನಿಂಗು ಡ್ಯೂಟಿಗೆ ಹೋಗೋ ಫಸ್ಟು ಮನೇಲಿ ಒಂದು ಲೋಟ ರಾಗಿ ಗಂಜಿ ಕುಡಿದು ಹೋಗ್ತೀನಿ. ಇಲ್ಲ ಮಾರ್ನಿಂಗ್ ನನಗೆ ಟೈಮ್ ಆಗಿಲ್ಲ ಅಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ಹಾಗೆ ರಾಗಿ ಗಂಜಿ ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿರ್ತೀನಿ. ಅದನ್ನ ಡ್ಯೂಟಿಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ಏನು ಹೇಳ್ತೀವಿ 11:30 ಗಂಟೆ ಟೈಮಲ್ಲಿ ಆ ಒಂದು ಲೋಟ ರಾಗಿ ಗಂಜಿನ ಕುಡಿತೀನಿ. ಆವಾಗ ನನಗೆ ಮಧ್ಯಾಹ್ನ ಊಟ ಏನಿರುತ್ತೆ ಅದನ್ನು ನಾನು ಸ್ವಲ್ಪ ಕಡಿಮೆ ತಿಂತೀನಿ. ಸೊ ಅಲ್ಲಿಗೆ ಮಧ್ಯಾಹ್ನ ಊಟ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆದಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಮೀಲ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಈ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ.
ಸೊ ಇದು ನಿಮ್ಮ ಒಂದು ಪರ್ಸ್ನಲ್ ಥಾಟ್ಸಿಗೆ ಬಿಟ್ಟಿರೋದು. ಇಲ್ಲ ನಂಗೆ ಮಾರ್ನಿಂಗ್ ಕಂಫರ್ಟಬಲ್ ಇದ್ದೀನಿ ನಾನು ಕುಡಿಯೋಕ್ಕೆ ಅನ್ನೋದಾದರೆ ಮಾರ್ನಿಂಗ್ ತೊಗೊಳ್ಳಿ. ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನೀವು ರಾಗಿ ಗಂಜಿನ ತೊಗೋಬೋದು. ಹೆಲ್ತ್ ವೈಸ್ ಅಂತೂ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನನ್ನ 21 ಡೇಸ್ ಚಾಲೆಂಜಲ್ಲಿ ನಾನು ಅಂದ್ಕೊಂಡಿದ್ದು ಇಷ್ಟೇ. ಸೊ ಜೊತೆಲಿ ನಾನು ಒಂದು ಬುಕ್ನ ಕೂಡ ಓದ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ಲಿ. ಸೊ ಆ ಬುಕ್ ಹೆಸರು ಬಂದುಬಿಟ್ಟು ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಹ್ಯಾಬಿಟ್ಸ್ನ ನಾವು ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು, ಜೊತೆಲಿ ನಮ್ಮಲ್ಲಿರುವಂತಹ ಬ್ಯಾಡ್ ಹ್ಯಾಬಿಟ್ಸ್ನ ನಾವು ಯಾವ ರೀತಿ ದೂರ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಾನು ಆಲ್ರೆಡಿ ಒಂದು ಬುಕ್ನ ಕೂಡ ಓದಿದ್ದೆ. ಸೊ ಅದರ ಹೆಸರು ಬಂದುಬಿಟ್ಟು ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅಂದ್ಬಿಟ್ಟು. ಲಿಟ್ರಲಿ ಆ ಬುಕ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಹಾಗೆ ತುಂಬ ಫೇವ್ರೆಟ್ ಬುಕ್ ಅಂತ ಕೂಡ ನನಗೆ ಫೀಲ್ ಆಗಿತ್ತು. ತುಂಬ ವಿಷಯಗಳನ್ನು ಅದರಿಂದ ಕಲ್ತಿದ್ದೀನಿ. ಸೊ ಅದನ್ನು ಓದಿದ ಮೇಲೆ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ನಮ್ಮಲ್ಲಿ ಬರುವಂತಹ ಥಾಟ್ಸ್ಗಳಿಗೆ ತುಂಬಾ ಪವರ್ ಇರುತ್ತೆ ಅಂತ ಹೇಳಿ. ಹೌದು, ಇವಾಗ ನೀವು ಒಂದು 21 ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಏನೋ ಒಂದು ಅಂದ್ಕೊಂಡಿದ್ದೀರಾ ಅಂತ ಅಂದಾಗ ಇಲ್ಲಪ್ಪ ನನ್ನ ಕೈಲಿ ಆಗುತ್ತೋ ಇಲ್ವೋ, ಏನು ಮಾಡೋದೋ ಏನೋ, ಬೆಳಗ್ಗೆ ಹೇಳ್ತೀನೋ ಇಲ್ವೋ, ಈ ರೀತಿಯಾಗಿ ಡೌಟ್ಫುಲ್ಲಾಗಿ ಇರೋದು ಬೇಡ. ಇಲ್ಲ ನಾನು ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡ್ತೀನಿ, ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ತೀನಿ, ಆಲ್ರೆಡಿ ಎದ್ದಿದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತಪ್ಪ. ಈ ರೀತಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವಾಗ ಪಾಸಿಟಿವ್ ಥಿಂಕ್ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಎಲ್ಲೋ ಇಲ್ಲದೇ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಬೆಳಗ್ಗೆ ಅಲಾರಾಮ್ ಹೊಡಿಯೋಕ್ಕೂ ಫಸ್ಟ್ ನಿಮ್ಗೆ ಎಚ್ಚರಾಗಿರುತ್ತೆ. ಇದನ್ನ ನಾನು ಪರ್ಸ್ನಲಿ ಫೀಲ್ ಮಾಡಿದ್ದೀನಿ. ಇವಾಗ 21 ಡೇಸ್ ಚಾಲೆಂಜ್ನ ನಾನು ತುಂಬಾ ಸೀರಿಯಸ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡಿರೋದ್ರಿಂದ ಇವಾಗ ನನಗೆ ಬೆಳಗ್ಗೆ 5:15 5 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ. ಸಮ್ಟೈಮ್ ಬೇಗನೆ ಎಚ್ಚರ ಆಗಿಬಿಡುತ್ತೆ. ಸೊ ಅವಾಗ ಎದ್ದು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಶುರು ಮಾಡ್ಕೊಳ್ತೀನಿ. ಹಾಗೆ ನಮಗೆ ಆ ಒಂದು ಕಾನ್ಷಿಯಸ್ ಇರೋದ್ರಿಂದ ನೈಟು ಆದಷ್ಟು ಎಷ್ಟು ಕೆಲಸಗಳನ್ನ ಮುಗಿಸ್ಬೇಕು ಅಷ್ಟು ಕೆಲಸಗಳನ್ನ ಕೂಡ ಮುಗಿಸ್ಕೊಳ್ತೀನಿ. ಸೊ ಹಾಗಾಗಿ ನಮಗೆ ಒಂದು ಪರ್ಸ್ನಲ್ ಟೈಮ್ ಅನ್ನೋದನ್ನ ನಾವು ಮಾಡ್ಕೊಳ್ತೀವಿ. ಈ ರೀತಿ ನೀವು ಆ ಕೆಲಸ ಮಾಡಬೇಕಂತ ಹೇಳಿ ಮೈಂಡಲ್ಲಿದ್ದರೆ ಏನೇ ಒಂದು ಅಡೆತಡೆಗಳಿದ್ರೂ ಕೂಡ ನಾವು ಆ ಕೆಲಸನ ಮಾಡೇ ಮಾಡ್ತೀವಿ. ಬಟ್ ಎಲ್ಲನೂ ಕೂಡ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಡೌಟ್ಫುಲ್ ಥಾಟ್ಸ್ನ ಯಾವತ್ತೂ ಇಟ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಪ್ಪ ನಾನು ಇದನ್ನು ಮಾಡ್ತೀನಿ, ನಾನು ಈ ಥರ ಮಾಡೇ ಮಾಡ್ತೀನಿ, ಈ ಒಂದು ಪ್ಲ್ಯಾನಿಂಗನ್ನು ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಇವತ್ತಿನ ಗೋಲಲ್ಲಿ. ಈ ರೀತಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನಿಮ್ಮಲ್ಲಿ ಇಟ್ಕೊಳ್ಳಿ. ಆವಾಗ ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮೆಂತ್ಯ ಸೊಪ್ಪಿನ ಪಪ್ಪು ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಅದಾಗಿದ ನಂತರ ನಾನು ಅದಕ್ಕೆ ಈರುಳ್ಳಿನ ಕೂಡ ಹಾಕ್ಕೊಳ್ತೀನಿ. ಸೊ ಈರುಳ್ಳಿ ಕೂಡ ಹಾಕಿದ್ಮೇಲೆ ನೀವು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈರುಳ್ಳಿ ಎಲ್ಲನೂ ಟ್ರಾನ್ಸ್ಪರೆಂಟ್ ಆದಮೇಲೆ ನೀವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ಳಿ. ಸೊ ಟೊಮೆಟೊನ ಆದಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ತುಂಬಾ ಬೆಟರ್. ಹಾಗೆ ತುಂಬ ಬೇಗ ಕೂಡ ಬೆಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿಲ್ಲಿ ಅದನ್ನು ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಮೀನ್ಸ್ ಟೊಮೆಟೊ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಆವಾಗ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಅದಾಗಿದ ನಂತರ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ಐರನ್ ಅಂಶ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರಿಚ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೆಂತ್ಯ ಸೊಪ್ಪು ನಮ್ಮ ಒಂದು ಬಾಡಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀವು ಇದೇ ಥರ ಪಾಲಕ್ನ ಕೂಡ ಪಾಲಕ್ ಪಪ್ಪು ಕೂಡ ಮಾಡ್ಕೋಬೋದು. ಏನಿಲ್ಲ, ಸೇಮ್ ಪ್ರೊಸೀಜರೇ. ಮೆಂತ್ಯ ಸೊಪ್ಪನ್ನ ಹಾಕಿರೋ ಜಾಗದಲ್ಲಿ ನೀವು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡ್ರೆ ಪಾಲಕ್ ಪಪ್ಪು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಹಾಗೆಯೇ ಇದನ್ನ ಎಣ್ಣೆಯಲ್ಲಿ 1 ನಿಮಿಷ ಅಥವಾ 1 2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಯಾಕಂದರೆ ಸ್ವಲ್ಪ ಕಹಿ ಅಂಶ ಬಿಡಲಿ ಮೆಂತ್ಯ ಸೊಪ್ಪಲ್ಲಿರುವಂಥದ್ದು ಅಂತ ಹೇಳಿ. ಅದಾಗಿದ ನಂತರ ನಾನು ಸಪ್ರೇಟಾಗಿ ಬೇಳೆನ 4 ರಿಂದ 5 ವಿಷಲ್ ಬರೆಸಿ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಹಾಗೆ ಈ ಥರ ಕುದಿಯೋ ಟೈಮಲ್ಲಿ ನೀವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋ ಥರ ಕುದಿಸಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಸೊ ಇಷ್ಟನ್ನು ಮಾಡಿದರೆ ಪಾಲಕ್ ಪಪ್ಪು ಮೆಂತ್ಯ ಪಪ್ಪು ರೆಡಿಯಾಗೋಯಿತು. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗಿ ತೊಗೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಎವ್ರಿಡೇ ನೀವು ನಿಮ್ಮ ಡಯಟಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಒಂದಿನ ಪೂರ್ತಿ ಸೊಪ್ಪನ್ನ ಯೂಸ್ ಮಾಡೋದು, ನೆಕ್ಸ್ಟ್ ಡೇ ಕಾಳುಗಳನ್ನ ಯೂಸ್ ಮಾಡೋದು, ಇನ್ನೊಂದು ದಿನ ಕಾಳು ಹಾಗೆ ಸೊಪ್ಪು ಎರಡು ಮಿಕ್ಸ್ ಮಾಡಿ ಮಾಡೋದು, ಈ ರೀತಿಯಾಗಿ ಟ್ರೈ ಮಾಡಿ. ನಿಮ್ಮ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ ಇರುತ್ತೆ ಅಲ್ವಾ. ಸೊ ಬೇರೇನೋ ಡಯಟು ಅದು ಇದು
ಇದು ಅಂತ ಹೇಳಿ ನಮ್ಗೆ ಅಡ್ಜಸ್ಟ್ ಆಗದೇ ಇರೋ ಡಯಟ್‌ನ ಮಾಡಿಕೊಂಡು ಕಷ್ಟಪಡೋದಕ್ಕಿಂತ ನಮಗೇನು ಇಷ್ಟನೋ ಅದರಲ್ಲೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಕೊಂಡ್ರೆ ನಮಗೂ ಕೂಡ ತಿನ್ನೋಕೊಂದು ಖುಷಿ ಇರುತ್ತೆ. ಹಾಗೆ ಡಯಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಡೇ 2 ಆಫ್ 21 ಡೇಸ್ ಚಾಲೆಂಜ್ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.